ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಗರ ಮೋಜೆ ಮಸ್ತಿ ಹಾಳಾಯಿತು ಸ್ವಚ್ಛಂದ ಪರಿಸರ. ಗ್ರಾಮದ ಬಳಿ ಡರ್ಟ್ ರೇಸ್ ರೀತಿ ಕಾರು ಚಲಾಯಿಸಿದ ಪ್ರವಾಸಿಗರಿಗೆ ತೀವ್ರ ತರಾಟೆ ತೆಗೆದುಕೊಂಡ ಗ್ರಾಮಸ್ಥರು. ಹಾಸನ ಜಿಲ್ಲೆ ಸಕಲೇಶಪುರದ ಅಚ್ಚನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಪ್ರವಾಸಿಗರಿಂದ ಗ್ರಾಮಸ್ಥರೇ ನಿರ್ಮಿಸಿರುವಂತಹ ಮೈದಾನ ಹಾಳಾಗಿ ಹೋಗಿದೆ. ರೆಸಾರ್ಟ್ ಹೋಮ್ ಸ್ಟೇಗೆ ಬಂದಿದ್ದ ಪ್ರವಾಸಿಗರಿಂದ ಈ ಥರದ ಹುಚ್ಚಾಟವನ್ನು ಮೆರೆಯಲಾಗಿದೆ. ನೋಡಿ, ಈ ಪ್ರವಾಸಿ ತಾಣಗಳಿರುತ್ತಲ್ಲ, ಆ ಪ್ರವಾಸಿ ತಾಣಗಳಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಅನುಭವಿಸೋದು ಅಲ್ಲಿನ ಗ್ರಾಮಸ್ಥರು. ಇವರು ವರ್ಷಕ್ಕೂ ಒಂದ್ಸತಿನೋ ಯಾವಾಗಲೂ ಒಂದ್ಸತಿ ಹೋಗ್ಬಿಟ್ಟು ಬರ್ತಾರೆ. ಹೋದ್ವಾ, ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿದ್ವಾ, ಎಂಜಾಯ್ ಮಾಡಿದ್ವಾ, ರಿಲ್ಯಾಕ್ಸ್ ಆಯ್ತಾ, ವಾಪಸ್ ಬಂದ್ವಾ, ಹಂಗಿರಬೇಕು. ಅದನ್ನ ಬಿಟ್ಟು ಅಲ್ಲೆಲ್ಲವನ್ನು ಹಾಳು ಮಾಡಿ ಬರ್ತಾರಲ್ಲ, ಇದು ಗ್ರಾಮಸ್ಥರ ಕೋಪಕ್ಕೆ ಕಾರಣ ಆಗೋದು. ಅಲ್ಲಿ ಫೀಲ್ಡ್ ಫೀಲ್ಡ್ ಹೊಡೆದಿದ್ದು ಫೀಲ್ಡ್ ರೌಂಡ್ ಹೊಡೆದಿದ್ದು, ಅದಕ್ಕೆ ಊರಲ್ಲಿ ಬಂದು ನನ್ನ ಹೆಸರು ಹೇಳ್ತಾರೆ ಸರ್. ಅದೇನಿದೆ ಸರ್, ಇದೇನು ಸರ್ ಬಾಳೆಕುಲ್ ರೆಸಾರ್ಟ್ ಎಲ್ಲಿ ಬಂದ್ರಿ ಹೇಳಿ ಫಸ್ಟ್? ಬಾಳೆಕುಲ್ ಬಂದಿದ್ವಿ. ಅಲ್ಲಿ ಜಾಗ ಹಾಕಿ ಪುಡಿ ಮಾಡಿದ್ರಿ, ಅಲ್ಲಿ ಜಾಗ ಹಾಕಿ ಕುಲ್ಗರ್ಸಿದಾಕಿ ನೀವು. ಅಲ್ಲಿ ಫೀಲ್ಡ್ ನಾವೆಲ್ಲೂ ಫೀಲ್ಡ್ ಹೊಡೆದಿದ್ದು ಫೀಲ್ಡ್ ಸರಿ ಸರ್, ಸರಿ 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 ಬಿಡಿ. ಇಲ್ಲ ಇಲ್ಲ ಏನಿಲ್ಲ ಮಾಡಿ. ಸರಿ ಸರ್, ಸರಿ 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 ಬಿಡಿ. ಇಲ್ಲ ಇಲ್ಲ ಏನಿಲ್ಲ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರತಿ ಪ್ರವಾಸಿ ತಾಣಗಳಲ್ಲೂ ಇದೊಂದು ಸಮಸ್ಯೆ. ಗ್ರಾಮಸ್ಥರಿಗೆ ಕಿರಿಕಿರಿ ಆಗ್ತಾ ಇರತ್ತೆ. ಈ ಪ್ರವಾಸಿಗರಿಂದ ಹೋದ್ವಾ ಬಂದ್ವಾ ಅಂತ ಇರಲ್ಲ, ಅಲ್ಲಿರೋದನ್ನೆಲ್ಲ ಹಾಳು ಮಾಡೇ ಬರ್ತಾರೆ. ಈಗ ಇಲ್ಲಿ ಏನಾಯ್ತು ಕೊನೆಗೆ? ನಿತಿ, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅಚ್ಚನಹಳ್ಳಿ ಗ್ರಾಮದ ಬಳಿ ಈ ಘಟನೆ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ವೀಕೆಂಡ್ ಅಂತಂದ್ರೆ ಶನಿವಾರ ಮತ್ತೆ ಭಾನುವಾರ ಸಾಕಷ್ಟು ಪ್ರವಾಸಿಗರು ಕೂಡ ಸಕಲೇಶಪುರ ಭಾಗಕ್ಕೆ ಬರ್ತಾರೆ. ಸಕಲೇಶಪುರ ಭಾಗಕ್ಕೆ ಬಂದ್ರೆ ಅವರ ಕೆಲಸ ಏನಿದೆ, ಮತ್ತೆ ಜೊತೆಗೆ ಅಲ್ಲಿ ಏನು ರೆಸಾರ್ಟ್ ಹೋಮ್ ಸ್ಟೇಗೆ ಹೋಗ್ಬೇಕಾ, ಅಲ್ಲಿ ಹೋದ್ರೆ ಒಂದಿಷ್ಟು ಅವರ ವೈಯಕ್ತಿಕ ಕೆಲಸಗಳು ಇರ್ತವೆ. ಜೊತೆಗೆ ಅಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಕೂಡ ಪ್ರವಾಸಿ ತಾಣವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಆ ರೀತಿ ಬಂದು ಹಾಗೆ ಹೋದ್ರೆ ಏನು ಕೂಡ ಸಮಸ್ಯೆ ಆಗಲ್ಲ. ಅಲ್ಲಿ ಇದ್ದಂತಹ ಏನು ಗ್ರಾಮದಲ್ಲಿ ಮಾಡಿಕೊಂಡಿರುವಂತಹ ಜಾಗ ಏನಿರುತ್ತೆ, ಒಂದು ಜಾಗ ಮಾಡ್ಕೊಂಡಿರ್ತಾರೆ ಗ್ರಾಮಸ್ಥರಿಗೆ. ನಾವು ಸುಮಾರು 4 ಎಕರೆ ಜಾಗವನ್ನು ಕೂಡ ಆ ಗ್ರಾಮದ ಹೆಸರಿಗೆ ಕೂಡ ಮಾಡಿಕೊಂಡಿರುವಂತದ್ದು. ಅಲ್ಲಿ ಹೋಗಿ ಇವರು ಕಾರ್ ರೇಸ್ ಮಾಡಿರುವಂತದ್ದು, ಡರ್ಟ್ ಕಾರ್ ರೇಸ್ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತೆ ಪ್ರವಾಸಿಗರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಗ್ರಾಮದಲ್ಲಿ ಇರೋ ಪರಿಸರವನ್ನು ಕಿಡಿಗೇಡಿ ಪ್ರವಾಸಿಗಳು ಹಾಳು ಮಾಡಿದ್ರು ಅನ್ನುವ ಆರೋಪವನ್ನು ಆ ಸಕಲೇಶಪುರ ತಾಲೂಕಿನ ಅಚ್ಚನಹಳ್ಳಿಯ ಗ್ರಾಮಸ್ಥರು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಮಲೆನಾಡು ಪರಿಸರವನ್ನು ಸಾಕಷ್ಟು ಈ ರೀತಿ ಮೋಜು ಮಸ್ತಿ ಮಾಡುವ ಮುಖಾಂತರ ಹಾಳು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಚ್ಚನಹಳ್ಳಿ ಗ್ರಾಮಸ್ಥರು ಸ್ಥಳೀಯ ಅರಣ್ಯ ಇಲಾಖಾ ಅಧಿಕಾರಿಗಳಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿ ಬರ್ತಕ್ಕಂತಹ ಹೋಮ್ ಸ್ಟೇಗಳೇನಿದೆ, ಹೋಮ್ ಸ್ಟೇಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ಪ್ರವಾಸಿಗರು ಹೆಚ್ಚಾಗ್ತಾ ಇದ್ದಾರೆ. ಜೊತೆಗೆ ಹೋಮ್ ಸ್ಟೇಗಳು ಎಲ್ಲೆಲ್ಲಿ ಅವ್ರಿಗೆ ಪ್ರವಾಸಿ ತಾಣಗಳಿಗೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಜಾಗ ಇರುತ್ತೆ, ಅಲ್ಲಿ ಮಾತ್ರ ಅವರು ಕರ್ಕೊಂಡು ಹೋಗಿ ತೋರಿಸ್ಬೇಕಾಗತ್ತೆ. ಆದ್ರೆ ಅವರು ಈ ರೀತಿಯಾದಂತಹ ಗ್ರಾಮಗಳ ಭಾಗದಲ್ಲಿ ಬಂದು ಈ ರೀತಿ ಎಂಜಾಯ್ ಮಾಡೋದು ಎಷ್ಟು ಸರಿ ಅನ್ನೋದು ಕೂಡ ಈಗಾಗಲೇ ಅಚ್ಚನಹಳ್ಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನ್ನ ಹೆಸರು ಹೇಳ್ತಾರೆ ಇಲ್ಲ ಇಲ್ಲ ಏನಿಲ್ಲ ಮಾಡಿ.